Hello all, welcome to another episode of Butterfly's Choice. In today's class, we are going to discuss about globalization and its drivers. Let's first understand what you mean by globalization. ಗ್ಲೋಬಲೈಸೇಷನ್ ಅಂತ ಹೇಳಿದರೆ ಏನು ಅಂತ ನಾವು ಮೊದಲು ಡಿಸ್ಕಸ್ ಮಾಡೋಣ. ಗ್ಲೋಬಲೈಸೇಷನ್ ಇಸ್ ಅ ಪ್ರೊಸೆಸ್ ಇನ್ ವಿಚ್ ಬಿಸ್ನೆಸ್ ಬಿಗಿನ್ ಆಪರೇಟಿಂಗ್ ಇಂಟರ್ನ್ಯಾಷನಲಿ. ಗ್ಲೋಬಲೈಸೇಷನ್ ಅಂದರೆ ಅದೊಂದು ಪ್ರೊಸೆಸ್. ಅಂಡರ್ ದಿಸ್ ಪ್ರೊಸೆಸ್, ಈ ಪ್ರೊಸೆಸ್ ಕೆಳಗೆ ಬಿಸ್ನೆಸ್ ಇಂಟರ್ನ್ಯಾಷನಲಿ, ಒಂದು ದೇಶದೊಳಗೆ ಮಾತ್ರವಲ್ಲ, ಇಂಟರ್ನ್ಯಾಷನಲಿ ಡಿಫ್ರೆಂಟ್ ಕಂಟ್ರೀಸ್ ಜೊತೆ ಬಿಸ್ನೆಸ್ನ ರನ್ ಮಾಡುತ್ತೆ. ಆಪರೇಟಿಂಗ್ ಬಿಸ್ನೆಸ್ ಇನ್ ಡಿಫ್ರೆಂಟ್ ಕಂಟ್ರೀಸ್ ಇಂಟರ್ನ್ಯಾಷನಲಿ ಇಸ್ ಕಾಲ್ಡ್ ಆಸ್ ಗ್ಲೋಬಲೈಸೇಷನ್. ದ ವರ್ಲ್ಡ್ ಹ್ಯಾವ್ ಬಿಕಮ್ ಮೋರ್ ಕನೆಕ್ಟೆಡ್ ಎಕನಾಮಿಕಲಿ. ಈ ಗ್ಲೋಬಲೈಸೇಷನ್ ಸ್ಟಾರ್ಟ್ ಆಗಿದ್ದರಿಂದ ವರ್ಲ್ಡ್ ಹ್ಯಾವ್ ಬಿಕಮ್ ಮೋರ್ ಕನೆಕ್ಟೆಡ್ ಎಕನಾಮಿಕಲಿ. ವರ್ಲ್ಡ್ ಹ್ಯಾವ್ ಬಿಕಮ್ ಮೋರ್ ಕನೆಕ್ಟೆಡ್ ಅಂತೇಳಿದ್ರೆ ಬೇರೆ ಬೇರೆ ದೇಶಗಳು, ಬೇರೆ ಬೇರೆ ನೇಷನ್ ಮೋರ್ ಕನೆಕ್ಟೆಡ್ ಎಕನಾಮಿಕಲಿ. ಈ ಬಿಸ್ನೆಸ್ ಪರ್ಪಸ್ಸಿಗೋಸ್ಕರ ಎಕನಾಮಿಕಲಿ ಮೋರ್ ಕನೆಕ್ಟೆಡ್ ಆಗಿರುತ್ತೆ, ಒಂದಕ್ಕೊಂದು ಮೋರ್ ಕನೆಕ್ಷನ್ ಇರುತ್ತೆ. ಒಂದು ಕಂಟ್ರಿ ಡಿಫ್ರೆಂಟ್ ಕಂಟ್ರೀಸಿಂದ ಒಂದು ಬಿಸ್ನೆಸ್ ಪ್ರಾಸೆಸ್ ಇಲ್ಲ ಅಂತ ಹೇಳಿದರೆ ಅವ್ರದ್ದು ಬಿಸ್ನೆಸ್ ಅವರಿಗೆ, ನಮ್ಮ ಬಿಸ್ನೆಸ್ ನಮಗೆ. ಸೊ ನೋ ಕನೆಕ್ಷನ್ ವಿಲ್ ಬಿ ದೇರ್, ಅವರ ಮಧ್ಯೆ ಏನು ಕನೆಕ್ಷನ್ಸ್ ಇರಲ್ಲ. ಗ್ಲೋಬಲೈಸೇಷನ್ ಕಾರಣದಿಂದಾಗಿ ಡಿಫ್ರೆಂಟ್ ಕಂಟ್ರೀಸ್ ಮಧ್ಯೆ ಮೋರ್ ಕನೆಕ್ಷನ್, ಎಕನಾಮಿಕ್ ಕನೆಕ್ಷನ್ಸ್ ಇದೆ. ಸೊ ಇಟ್ಸ್ ಒನ್ ಆಫ್ ದ ರೀಸನ್ ಫಾರ್ ಗ್ಲೋಬಲೈಸೇಷನ್. Globalization is the flow of capital, goods, money, culture, ideas, and people between countries, resulting in the increasing interconnectedness of the world economically, culturally, and politically. ಗ್ಲೋಬಲೈಸೇಷನ್ ಅಂತ ಹೇಳಿದರೆ ಇದರಲ್ಲಿ ಫ್ಲೋ ಆಫ್ ಕ್ಯಾಪಿಟಲ್, ಗೂಡ್ಸ್, ಮನಿ, ಕಲ್ಚರ್, ಐಡಿಯಾಸ್ ಆ್ಯಂಡ್ ಪೀಪಲ್. ಈ ಗ್ಲೋಬಲೈಸೇಷನಲ್ಲಿ ಫ್ಲೋ ಆಫ್ ಕ್ಯಾಪಿಟಲ್, ಫ್ಲೋ ಅಂತ ಹೇಳಿದರೆ ಅದು ಒಂದು ಟ್ರಾನ್ಸ್ಫರ್ ಆಗುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ನಮ್ಮ ದೇಶದಲ್ಲಿರುವ ವಸ್ತುಗಳು ಬೇರೆ ದೇಶಕ್ಕೆ ಟ್ರಾನ್ಸ್ಫರ್ ಆಗುತ್ತೆ, ಅಥವಾ ಬೇರೆ ದೇಶದಲ್ಲಿರುವ ವಸ್ತುಗಳು ನಮ್ಮ ದೇಶಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಇದರಲ್ಲಿ ಏನೆಲ್ಲ ಟ್ರಾನ್ಸ್ಫರ್ ಫ್ಲೋ ಆಗುತ್ತೆ ಅಂದರೆ ಕ್ಯಾಪಿಟಲ್ ಫ್ಲೋ ಇರುತ್ತೆ, ಗೂಡ್ಸ್ ಇರುತ್ತೆ, ಮನಿ, ಕಲ್ಚರ್, ಐಡಿಯಾಸ್ ಮತ್ತು ಪೀಪಲ್ ಅಂತೇಳಿ ಎಂಪ್ಲಾಯ್, ಪರ್ಸ್ನಲ್, ಅವ್ರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡೋದು. ಈ ಎಲ್ಲ ವಸ್ತುಗಳು, ಈ ಎಲ್ಲ ಕಂಟೆಂಟ್ಸ್ಗಳು ಒಂದು ದೇಶದಿಂದ, ಒಂದು ಕಂಟ್ರಿಯಿಂದ ಬೇರೆ ಕಂಟ್ರೀಸಿಗೆ ಫ್ಲೋ ಆಗುತ್ತೆ. ಗ್ಲೋಬಲೈಸೇಷನ್ ರಿಸಲ್ಟಿಂಗ್ ಇನ್ ದ ಇನ್ಕ್ರೀಸ್ ಇಂಟರ್ಕನೆಕ್ಟೆಡ್ನೆಸ್ ಆಫ್ ದ ವರ್ಲ್ಡ್ ಎಕನಾಮಿಕಲಿ, ಕಲ್ಚರಲಿ ಆ್ಯಂಡ್ ಪೊಲಿಟಿಕಲಿ. ಈ ಫ್ಲೋ ಆಗೋದ್ರಿಂದ, ಒಂದು ಕಂಟ್ರಿಯಿಂದ ಬೇರೆ ಕಂಟ್ರಿಗೆ ಫ್ಲೋ ಆಗೋದ್ರಿಂದ ಇನ್ಕ್ರೀಸಿಂಗ್ ಇಂಟರ್ಕನೆಕ್ಟೆಡ್ನೆಸ್, ಇನ್ಕ್ರೀಸ್ ಅಂದರೆ ಒಂದು ದೇಶದಿಂದ ಮತ್ತೊಂದು ದೇಶದ ಅದು ಒಂದು ಕನೆಕ್ಷನ್ ಇನ್ಕ್ರೀಸ್ ಆಗುತ್ತೆ. ಕನೆಕ್ಷನ್ ಇನ್ಕ್ರೀಸಿಂಗ್ ದ ಇಂಟರ್ಕನೆಕ್ಟೆಡ್ನೆಸ್ ಆಫ್ ದ ವರ್ಲ್ಡ್. ಒಂದು ಕಂಟ್ರಿ ಮತ್ತು ಬೇರೆ ಕಂಟ್ರಿದು ಇಂಟರ್ ಕನೆಕ್ಟೆಡ್ನೆಸ್, ಒಂದು ಕನೆಕ್ಷನ್ ಇನ್ಕ್ರೀಸ್ ಆಗುತ್ತೆ. ಹೇಗೆ? ಎಕನಾಮಿಕಲಿ, ಎಕನಾಮಿಕ್ ಕನೆಕ್ಷನು ಜಾಸ್ತಿ ಆಗುತ್ತೆ. ಕಲ್ಚರಲಿ, ಒಂದು ಕಲ್ಚರ್, ಬೇರೆ ದೇಶದ ಕಲ್ಚರ್ ನಮಗೆ ನಮ್ಮ ದೇಶದಲ್ಲಿ ಡೆವಲಪ್ ಆಗುತ್ತೆ, ನಮ್ಮ ದೇಶದ ಕಲ್ಚರ್ ಬೇರೆಯವರು ಫಾಲೋ ಮಾಡ್ತಾರೆ, ಆ ಥರ ಇನ್ಕ್ರೀಸ್ ಆಗುತ್ತೆ ಕಲ್ಚರಲಿ. ಆ್ಯಂಡ್ ಪೊಲಿಟಿಕಲಿ, ಪೊಲಿಟಿಕಲ್ ಕನೆಕ್ಷನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇಟ್ಸ್ ಒನ್ ಆಫ್ ದ ರೀಸನ್ ಡ್ಯೂ ಟು ಗ್ಲೋಬಲೈಸೇಷನ್. ನಮಗೀಗ ಗ್ಲೋಬಲೈಸೇಷನ್ ಅಂತ ಹೇಳಿದರೆ ಏನಂತ ಗೊತ್ತಾಯಿತು. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಡ್ರೈವರ್ಸ್ ಆಫ್ ಗ್ಲೋಬಲೈಸೇಷನ್. ಡ್ರೈವರ್ಸ್ ಆಫ್ ಗ್ಲೋಬಲೈಸೇಷನ್ ಅಂತ ಹೇಳಿದರೆ ಏನು? ಡ್ರೈವರ್ಸ್ ಆಫ್ ಗ್ಲೋಬಲೈಸೇಷನ್ ಅಂತ ಹೇಳಿದರೆ, ಒಂದು ಗ್ಲೋಬಲೈಸೇಷನ್ ಕಡೆಗೆ ಡ್ರೈವ್ ಅಂತ ಹೇಳಿದರೆ ಹೋಗಲಿಕ್ಕೆ, ಆ ಕಡೆಗೆ ಹೋಗಲಿಕ್ಕೆ, ಗ್ಲೋಬಲೈಸೇಷನ್ ಅನ್ನು ಸ್ಟಾರ್ಟ್ ಮಾಡಲಿಕ್ಕೆ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ, ಆ ಕಡೆ ಹೋಗಲಿಕ್ಕೆ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಕಡೆ ಹೋಗಲಿಕ್ಕೆ. ಡ್ರೈವ್ ಅಂತ ಹೇಳಿದರೆ ಆ ರೂಟಲ್ಲಿ ಹೋಗೋದು, ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ಲೋಬಲೈಸೇಷನ್ ಕಡೆ ಹೋಗಲಿಕ್ಕೆ ಕಾರಣಗಳು ಏನು? ಡ್ರೈವರ್ಸ್ ಆಫ್ ಗ್ಲೋಬಲೈಸೇಷನ್ ಅಂತೇಳಿದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಲಿಕ್ಕೆ ಅಥವಾ ಗ್ಲೋಬಲೈಸೇಷನ್ನ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣಗಳು ಏನು ಅಂತ. ಫಸ್ಟ್ ಒನ್ ಇಸ್ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಆ್ಯಂಡ್ ಟ್ರೇಡ್ ಇನ್ಸ್ಟಿಟ್ಯೂಷನ್. ದ ವರ್ಲ್ಡ್ ಬ್ಯಾಂಕ್, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಆರ್ ದ three institutions that establish the boundaries by which international commerce is transacted. ಈ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಥವಾ ಗ್ಲೋಬಲೈಸೇಷನ್ ಸ್ಟಾರ್ಟ್ ಆಗಲಿಕ್ಕೆ ಇದೊಂದು ಕಾರಣ ಆಗಿದೆ. ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್
ಆ್ಯಂಡ್ ಟ್ರೇಡ್ ಇನ್ಸ್ಟಿಟ್ಯೂಷನ್, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮತ್ತು ಟ್ರೇಡ್ ಇನ್ಸ್ಟಿಟ್ಯೂಷನ್. ಫಿನಾನ್ಷಿಯಲ್ ಮತ್ತು ಟ್ರೇಡ್ ಇನ್ಸ್ಟಿಟ್ಯೂಷನ್ ಯಾವುದೆಲ್ಲ ಅಂತ ಹೇಳಿದರೆ, ವರ್ಲ್ಡ್ ಬ್ಯಾಂಕ್ ಇದು ಫಿನಾನ್ಸ್ ಕೊಡುತ್ತೆ. ಬಿಸ್ನೆಸ್ ಸ್ಟಾರ್ಟ್ ಮಾಡಲಿ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಫಿನಾನ್ಷಿಯಲ್ ಬೆನಿಫಿಟ್ನ ಕೊಡುತ್ತೆ. ಮತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, IMF ಅಂತ ಹೇಳ್ತಾರೆ, ಇದು ನಮಗೆ ಫಿನಾನ್ಷಿಯಲ್ ಬೆನಿಫಿಟ್ನ ಕೊಡುತ್ತೆ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದು ಟ್ರೇಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಫಿನಾನ್ಷಿಯಲ್ ಬೆನಿಫಿಟ್ಸ್ ಎಲ್ಲ ಕೊಡುತ್ತೆ. ಸೊ ಈ 3 ಇನ್ಸ್ಟಿಟ್ಯೂಷನ್ ಗ್ಲೋಬಲೈಸೇಷನ್ ಮುಂದೆ ಹೋಗಲಿಕ್ಕೆ, ಡೆವಲಪ್ ಆಗಲಿಕ್ಕೆ ಒಂದು ಕಾರಣ ಆಗಿದೆ. ಸೊ ಇಟ್ಸ್ ಒನ್ ಆಫ್ ದ ರೀಸನ್ ಆರ್ ಡ್ರೈವರ್ ಆಫ್ ಗ್ಲೋಬಲೈಸೇಷನ್. Second one is technological drivers. Due to technical progress, cost of transportation and of communication decreased strongly during the last decades. ಮೊದಲ ದಿನಗಳೆಲ್ಲ ಪ್ರಾಪರ್ ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ. ಶಿಪ್ ಗೂಡ್ಸ್ನ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರು. ಬಟ್ ಈಗ ಟೆಕ್ನಾಲಜಿ ಡೆವಲಪ್ ಆಗಿ, ಏರ್ಕ್ರಾಫ್ಟ್ ಫೆಸಿಲಿಟಿ ಎಲ್ಲ ಡೆವಲಪ್ ಆಗಿ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ. ಸೊ ಥ್ರೂ ಟ್ರಾನ್ಸ್ಪೋರ್ಟ್ ನಮಗೆ ಪ್ರಾಪರಾಗಿ ಗೂಡ್ಸ್ನ ಅಥವಾ ಸರ್ವೀಸಸ್ನ, ಎಂಪ್ಲಾಯೀಸ್ನ, ಪರ್ಸ್ನಲ್ನ, ಕ್ಯಾಪಿಟಲ್ನ ಎಲ್ಲ ಟ್ರಾನ್ಸ್ಫರ್ ಮಾಡ್ಬೋದಾಗಿದೆ. ಟೆಕ್ನಾಲಜಿ ಡೆವಲಪಿಂದ ಕ್ಯಾಪಿಟಲ್ ಟ್ರಾನ್ಸ್ಫರ್ ಮಾಡ್ಬೋದು, ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಎಲ್ಲ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಟೆಕ್ನಾಲಜಿ ಡೆವಲಪ್ ಆಗಿದ್ದರಿಂದ ಇದು ಕೂಡ ಒನ್ ಆಫ್ ದ ರೀಸನ್ ಫಾರ್ ಗ್ಲೋಬಲೈಸೇಷನ್. ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದ್ದಂತೆ ಗ್ಲೋಬಲೈಸೇಷನ್ ಇಂಪ್ರೂವ್ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ. ಸೊ ಇದರಿಂದ ನಮ್ಮ ಎಕನಾಮಿ ಡೆವಲಪ್ ಆಗುತ್ತೆ ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ಪೀಪಲ್ ವಿಲ್ ಡೆವಲಪ್. ಸೊ ಇಟ್ಸ್ ಒನ್ ಆಫ್ ದ ರೀಸನ್ ಟು ಗ್ಲೋಬಲೈಸೇಷನ್. Third one is political barriers. Reducing or even eliminating barriers to trade in goods, services, labor and capital are political decision. ಗ್ಲೋಬಲೈಸೇಷನಲ್ಲಿ ನಮಗೆ ಗೂಡ್ಸು, ಸರ್ವೀಸಸ್ಸು, ಲೇಬರು, ಕ್ಯಾಪಿಟಲ್ ಎಲ್ಲ ಫ್ಲೋ ಆಗುತ್ತೆ ಒಂದು ಕಂಟ್ರಿಯಿಂದ ಮತ್ತೊಂದು ಕಂಟ್ರಿಗೆ. ಸೊ ಗೂಡ್ಸ್ ಮತ್ತು ಸರ್ವೀಸಸ್ ಎಲ್ಲ ಟ್ರಾನ್ಸ್ಫರ್ ಮಾಡುವಾಗ ಒಂದು ಕಂಟ್ರಿಯಿಂದ ಮತ್ತೊಂದು ಕಂಟ್ರಿಗೆ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಇದೊಂದು ರೆಸ್ಪಾನ್ಸಿಬಿಲಿಟಿ, ಇಟ್ಸ್ ಎ ಬ್ಯಾರಿಯರ್. ಟ್ಯಾಕ್ಸ್ ಪೇಮೆಂಟ್ ಮಾಡೋದು ಒಂದು ಬ್ಯಾರಿಯರ್ ಆಗಿದೆ. ಸೊ ಗೌರ್ಮೆಂಟ್ ಏನು ಮಾಡುತ್ತೆ ಅಂತ ಹೇಳಿದರೆ, ರಿಡ್ಯೂಸಿಂಗ್ ಟ್ರೇಡ್ ಬ್ಯಾರಿಯರ್ಸ್ ಅಥವಾ ಈವನ್ ಎಲಿಮಿನೇಟಿಂಗ್ ಟ್ರೇಡ್ ಬ್ಯಾರಿಯರ್ಸ್. ಸಮ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಅಥವಾ ಇಂಪೋರ್ಟ್ ಮಾಡೋದ್ರಿಂದ ಟ್ರೇಡ್ ಬ್ಯಾರಿಯರ್ಸ್ ಅಂತ ಹೇಳಿದರೆ ಟ್ಯಾಕ್ಸ್ನ ರಿಡ್ಯೂಸ್ ಮಾಡುತ್ತೆ ಆರ್ ಈವನ್ ಎಲಿಮಿನೇಟ್ ಮಾಡುತ್ತೆ. ಇದು ನಮಗೆ ಮೋರ್ ಆ್ಯಂಡ್ ಮೋರ್ ಗೂಡ್ಸ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅಥವಾ ಫ್ಲೋ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಥರ ಪ್ರಮೋಟ್ ಮಾಡಿದಾಗ ಗ್ಲೋಬಲೈಸೇಷನ್ ಡೆವಲಪ್ ಆಗುತ್ತೆ. ಸೊ ಇಟ್ಸ್ ಆಲ್ಸೋ ಒನ್ ಆಫ್ ದ ರೀಸನ್ ಫಾರ್ ಗ್ಲೋಬಲೈಸೇಷನ್. ಗ್ಯಾಟ್ ಮತ್ತು WTO ಆರ್ ಸಮ್ ಇನ್ಸ್ಟಿಟ್ಯೂಷನ್ ವಿಚ್ ವಿಲ್ ರಿಡ್ಯೂಸ್ ಟ್ರೇಡ್ ಬ್ಯಾರಿಯರ್ಸ್ನ ರಿಡ್ಯೂಸ್ ಮಾಡೋದು. ಗ್ಯಾಟ್ ಮತ್ತು WTO ಅನ್ನೋ ಇನ್ಸ್ಟಿಟ್ಯೂಷನ್ಸ್ ನಮಗೆ ಇದು ಪೊಲಿಟಿಕಲ್ ಬ್ಯಾರಿಯರ್ ಅಂತ ಹೇಳಿದರೆ ಟ್ರೇಡ್ ಬ್ಯಾರಿಯರ್ಸ್ನ ರಿಡ್ಯೂಸ್ ಮಾಡ್ತೇವೆ. ಸೊ ಇಟ್ಸ್ ಆಲ್ಸೋ ಒನ್ ಆಫ್ ದ ರೀಸನ್ ಫಾರ್ ಗ್ಲೋಬಲೈಸೇಷನ್. ಫೋರ್ತ್ ಒನ್ ಇಸ್ ಡೆಮೋಗ್ರಫಿಕ್ ಬ್ಯಾರಿಯರ್ಸ್. ಡೆಮೋಗ್ರಫಿ ಅಂತ ಹೇಳಿದರೆ ಒಂದು ರೀಜನ್ ಅಥವಾ ಒಂದು ಏರಿಯಾದಲ್ಲಿ ಜನರು ವಾಸ ಆಗುತ್ತೆ. ಆ ಜನರದ್ದು ಏಜ್ ಗ್ರೂಪ್, ಜೆಂಡರ್ ಇರ್ಬೋದು, ಎಜುಕೇಷನ್, ಕ್ವಾಲಿಫಿಕೇಷನ್, ಈ ಥರ ಡಿಫ್ರೆಂಟ್ ಕಂಟೆಂಟ್ಸ್ನ ನಾವು ಡೆಮೋಗ್ರಫಿಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಈ ಡೆಮೋಗ್ರಫಿಕ್ ಫ್ಯಾಕ್ಟರ್ಸು ಒಂದು ಗ್ಲೋಬಲೈಸೇಷನ್ ಇನ್ಕ್ರೀಸ್ ಆಗಲಿಕ್ಕೆ ಕಾರಣ ಆಗುತ್ತೆ. ಆ ಡೆಮೋಗ್ರಾಫಿಕ್ ಬ್ಯಾರಿಯರ್ಸ್ ಅದರಲ್ಲಿ ಯಾವುದೆಲ್ಲ ಬರುತ್ತೆ ಅಂತ ಹೇಳಿದರೆ, ಪಾಪ್ಯುಲೇಷನ್ ಇನ್ಕ್ರೀಸ್. ಒಂದು ಕಂಟ್ರಿದು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಿದ್ದಂತೆ ಆ ಪಾಪ್ಯುಲೇಷನ್ ಇನ್ಕ್ರೀಸು ಒಂದು ಬಿಸ್ನೆಸ್ ಗ್ರೋತ್ ಆಗಲಿಕ್ಕೆ ಪ್ರಮೋಟ್ ಮಾಡುತ್ತೆ. ಸ್ಪ್ರೆಡ್ ಆಫ್ ಎಜುಕೇಷನ್ ಸ್ಪ್ರೆಡ್ ಆಗ್ತಿದೆ ಜಾಸ್ತಿ. ಎಲ್ಲ ಮಕ್ಕಳು ಅರ್ಲಿಯರ್ ಡೇಸಲ್ಲಿ ಎಜುಕೇಷನ್ ಕಡಿಮೆ ಇತ್ತು, ಯೂತ್ಸಿಗೆ ಅಥವಾ ಸ್ಟೂಡೆಂಟ್ಸ್ ಎಜುಕೇಷನ್ ಕಡಿಮೆ ಇತ್ತು. ನವ್ ಡೇಸ್ ಸ್ಪ್ರೆಡ್ ಆಫ್ ಎಜುಕೇಷನ್ ಜಾಸ್ತಿ ಪಡ್ಕೊಳ್ತಿದ್ದಾರೆ ಎಲ್ಲ ಮಕ್ಕಳು. ಸೊ ಇದು ನಮಗೆ ಯಂಗ್ ಎಜುಕೇಟೆಡ್ ಯೂತ್ನ ಇನ್ಕ್ರೀಸ್ ಆಗುತ್ತೆ. ಸೊ ಇದು ಗ್ಲೋಬಲೈಸೇಷನ್ ಜಾಸ್ತಿ ಆಗಲಿಕ್ಕೆ ಒಂದು ಕಾರಣ ಆಗಿದೆ. ಇಂಪ್ರೂವ್ಡ್ ಹೆಲ್ತ್ ಸ್ಟೇಟಸ್. ಒಂದು ವ್ಯಕ್ತಿ ಹೆಲ್ತಿ ಆಗಿದ್ದಾಗ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಲಿಕ್ಕೆ ಅಥವಾ ಡೆವಲಪ್ಮೆಂಟ್ ಹೆಲ್ತಿ ಪರ್ಸ್ನಾಲಿಟಿ ಇರಬೇಕು. ಸೊ ಇಂಪ್ರೂವ್ಡ್ ಹೆಲ್ತ್ ಸ್ಟೇಟಸ್, ಒಂದು ಪ್ರಾಪರ್ ಹೆಲ್ತ್ ಫೆಸಿಲಿಟಿ ಇರೋದ್ರಿಂದ ಇದು ಒಂದು ಕಾರಣ ಆಗಿದೆ ಗ್ಲೋಬಲೈಸೇಷನ್ ಇಂಪ್ರೂವ್ ಆಗಲಿಕ್ಕೆ. ಅರ್ಬನೈಸೇಷನ್ ಅಂತ ಹೇಳಿದರೆ ಒಂದು ದೇಶ ಅಥವಾ ಒಂದು ರೀಜನ್ ಡೆವಲಪ್ ಆಗ್ತಾ ಇದ್ದಂತೆ ಇನ್ಕ್ರೀಸ್ ಇನ್ ಗ್ಲೋಬಲೈಸೇಷನ್ ಆಲ್ಸೋ ಒನ್ ಆಫ್ ದ ರೀಸನ್ ಫಾರ್ ಡ್ಯೂ ಟು ಅರ್ಬನೈಸೇಷನ್ ಕೂಡ ಒಂದು ಗ್ಲೋಬಲೈಸೇಷನ್ ಜಾಸ್ತಿ ಆಗಲಿಕ್ಕೆ ಒಂದು ಕಾರಣ ಆಗಿದೆ. ಸೊ ನಿಮಗೆ 4 ಡ್ರೈವರ್ಸ್ ಆಫ್ ಗ್ಲೋಬಲೈಸೇಷನ್ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ
ಕಮೆಂಟ್ ಮಾಡಿ. ನಿಮಗೆ ಎಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.